ಇವತ್ತು ದರ್ಶನ್ ಅವರ ಬಗ್ಗೆ ಕೆಲವರು ಉದ್ರೇಕ ಬರುವ ಹಾಗೆ ಮಾತಾಡ್ತಾರೆ ಏಕೋಚನ ಮಾತಾಡ್ಸೋದು. ನಿಮ್ಮ ವಯಸ್ಸಿಗಾದ್ರೂ ಮರ್ಯಾದೆ ಕೊಡಿ. ನಿಮ್ಮ ವಯಸ್ಸು ಚಿಕ್ಕದು, ಆ ವ್ಯಕ್ತಿಗೆ ಒಂದು ವಯಸ್ಸಿದೆ. ಆ ವ್ಯಕ್ತಿ ತುಂಬ ಜನರಿಗೆ ಕೆಲಸ ಕೊಡ್ತಾನೆ. ಆ ವ್ಯಕ್ತಿಯಿಂದ ಟ್ಯಾಕ್ಸ್ ಬರುತ್ತೆ ಸರ್ಕಾರಕ್ಕೆ. ಎಷ್ಟು ಈ ಕಾಟ್ಯಾರಿಂದ ಎಷ್ಟು ಬಂದಿರ್ಬೋದು. ಪ್ರೊಡ್ಯೂಸರ್ಸ್ ಓಕೆ ಅಪ್ಪ, ಪ್ರೊಡ್ಯೂಸರ್ ಮಾಡೋದು. ಬಟ್ ದರ್ಶನ್ ಫಿಲ್ಮ್ ಓಡಿದ್ರೆ ತಾನೇ ಅಲ್ಲಿ ಗೆಲ್ಸೋದು ಅವ್ರ ಅಭಿಮಾನಿಗಳಲ್ವ. ದರ್ಶನ್ ಅವರ ಅಭಿಮಾನಿಗಳು ಇವತ್ತು ಫಿಲ್ಮ್ ಗೆಲ್ಸ್ಕೊಟ್ಟಿದ್ದಕ್ಕೆ ತಾನೇ ಕಾಟ್ಯಾರ ಇಷ್ಟು ದೊಡ್ಡ ಸಕ್ಸಸ್ ಆಗಿದ್ದು. ಸಬ್ಜೆಕ್ಟ್ ಚೆನ್ನಾಗಿತ್ತು, ಬಟ್ ಅಭಿಮಾನಿಗಳೂ ದೊಡ್ಡ ಇದಲ್ವ, ಕೊಡುಗೆ ಅಲ್ಲ ಅದು ಅಭಿಮಾನಿಗಳದ್ದು. ಇವತ್ತು ನಮ್ಮ ಸರ್ಕಾರಕ್ಕೆ ಎಷ್ಟು ಕೋಟಿ ಟ್ಯಾಕ್ಸ್ ಹೋಗಿದೆ. ಜನರು ಥಿಯೇಟ್ರಿಗೆ ಬರೋದಿಲ್ಲ, ಅಂಥದ್ರಲ್ಲಿ ಬರ್ಸ್ತಾ ಇದ್ದಾರಲ್ಲ ಅಭಿಮಾನಿಗಳು. ಮತ್ತು ನಾವು ಹೇಳೋದು ಗೊತ್ತಿಲ್ಲ, ನಮ್ಮ ಚಿತ್ರರಂಗ ನಾವು ಒಗ್ಗಟ್ಟಾಗಿರ್ಬೇಕು ರೀ. ಎಲ್ಲ ಯಾರೇ ಆಗಲಿ, ಹೀರೋ ಆಗಲಿ, ಟೆಕ್ನಿಷಿಯನ್ ಆಗಲಿ, ಪ್ರೊಡ್ಯೂಸರ್ಸ್, ನಾವೆಲ್ಲ ಒಂದು ಒಗ್ಗಟ್ಟು, ಒಂದು ಟೈಮ್ ಮಕ್ಕಳು ನಾವು ಒಗ್ಗಟ್ಟಾಗಿದ್ದರೆ ಹೊರಗಿನವ್ರು ಯಾರು ನಮಗೆ ಕೈ ತೋರಿಸೋದಿಲ್ಲ. ಇವತ್ತು ಏನು ಹೇಳಿ ಪ್ರತಿಯೊಬ್ಬರು ಕೈ ತೋರಿಸ್ತಾರೆ. ದರ್ಶನ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಏನಕ್ಕೆ ನೋಡ್ತೀರಾ? ಇರೋದನ್ನು ಹೇಳಿ. ಯಾರ್ಯಾದರೂ ದೊಡ್ಡದು, ಲಾ ಮುಂದೆ ಯಾರೂ ದೊಡ್ಡದಿಲ್ಲ. ಯಾರು ಕೂಡ ಪ್ರೈಮ್ ಮಿನಿಸ್ಟರ್ ಆದ್ರೂ ದೊಡ್ಡವನಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಬಟ್ ತಪ್ಪು ಏನಾಗಿದೆ? ಸುಮ್ಮನೆ ಹೋಗಿ ಎತ್ತಾಕೊಂಬಂದು ಹೊಡೆದ್ರ, ಕೊಂದ್ರ, ಆ ರೀತಿದು ಏನಾದರೂ ಆಗಿದೆಯಾ? ಇದೆಲ್ಲ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಜೊತೆಗೆ ಏನು ಅಂದರೆ ದರ್ಶನ್ ಅವರು ಈ ಥರದೊಂದು ಪ್ರಕರಣದಲ್ಲಿ ಸಿಕ್ಕಾಗ ಅವರ ಹಿಂದೆ ಫಾಲೋ ಮಾಡೋವಂಥ ಅಭಿಮಾನಿಗಳು ಬಳಗ ತುಂಬ ದೊಡ್ಡದಾಗಿರುತ್ತೆ. ಇವರು ಇಂಥದ್ದಲ್ಲಿ ಸಿಕ್ಕಾಕೋಗ್ಬಿಟ್ರೆ ಬೇರೆ ರೀತಿಯ ಪ್ರೊವಾಕ್ ಮಾಡೋದು ಜನಗಳನ್ನ ಅನ್ನೋದು ಒಂದು ಖಂಡಿತ ಇಲ್ಲ. ಯಾವುದೇ ಅಭಿಮಾನಿಗಳು ಆ ಥರದ ಫೀಲಿಂಗ್ ಇರುವ ಅಭಿಮಾನಿಗಳೇ ಅಲ್ಲ. ಯಾವುದು ಈ ಕೇಸಲ್ಲಿರುವಂಥ ನಮ್ಮ ಆ ಫೀಲಿಂಗೇ ಇಲ್ಲ. ಇನ್ನು ನನಗೆ ಗೊತ್ತು, ನಾನು ಕಣ್ಣಲ್ಲಿ ನೋಡಿರುವಂಥದ್ದು. ಇವ್ರ ಕೈಲಾಗಿದೆ, ನಂಬ್ತಾ ಇಲ್ಲ ಯಾರು ಅಷ್ಟೇ, ನಂಬುತ್ತಾ ಇಲ್ಲ. ಆಗಿದ್ದಕ್ಕೆ ಒಂದು ಕಾರಣ ಬೇರೆ ಸಿಗ್ತಲ್ಲ, ಬೇರೆಯವನು ಎದುರುಗಡೆಯನ್ನು ಸರಿ ಇರಲಿಲ್ಲ ಅಂತೇಳಿ. ಈಗ ಅದೊಂದು ಧೈರ್ಯನೂ ಬಂದಿದೆ, ಇವನು ನನಗೂ ಬಂದಿದೆ ಧೈರ್ಯ. ಹಂಗಾದ್ರೆ ಬಿಡು. ದರ್ಶನ್ ಅವರು ಎಲ್ಲೋ ಕೈ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.